ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮದ್ದೂರ್ ಗೋಲಿ ಬೋಂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅನ್ನಿಸ್ತಿರ್ಬೋದು ನಿಮ್ಗೆಲ್ಲ, ಅದೇನ್ ಮದ್ದೂರ್ ವಡೆ ಏನ್ ಮಾಡ್ತಾರೋ ಅದೇ ಇಟ್ಟು ನುಂಡೆ ಮಾಡಿ ಗೋಲಿಸ್ಬಿಟ್ರೆ ಆಗೋಯ್ತು ಅಂತ. ಕರೆಕ್ಟು, ಮದ್ದೂರ್ ವಡೆ ತರನೇ ಮಾಡೋದು. ಈ ರೀತಿಯಾಗಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನಾವು ಮನೆಯಲ್ಲೇ ಮಕ್ಕಳಿಗೆ ಸಂಜೆ ಸ್ನಾಕ್ಸಿಗೆ ಮಾಡಿಕೊಟ್ರೆ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ, ಈ ಮದ್ದೂರ್ ಗೋಲಿ ಬೋಂಡ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ. ಅರ್ಧ ಕೆಜಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹುರಿಗಡ್ಲೆ ಪುಡಿ 2 ಚಮಚ. ಹುರಿಗಡ್ಲೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಅಂದ್ರೆ ಬೋಂಡಾ ಹಿಟ್ಟು 1 ಚಮಚ. 1/4 ಕಪ್ಪಿನಷ್ಟು ಚಿರೋಟಿ ರವೆ, ಬೆಂಗಳೂರು ರವೆ ಬೇಡ, ಚಿರೋಟಿ ರವೆನೆ ತಗೊಳ್ಳಿ, ಸಣ್ಣ ಇದ್ದಷ್ಟು ರುಚಿಯಾಗಿರುತ್ತೆ. 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಖಾರದ ಪುಡಿ 1 ಚಮಚ, ಅಕ್ಕಿ ಹಿಟ್ಟು 1 ಕಪ್ಪು, ಶೇಂಗಾ ಪುಡಿ ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಪುಡಿ ಅರ್ಧ ಕಪ್ಪು, ಬಿಳಿ ಎಳ್ಳು 1 ಚಮಚ, ಹಸಿ ಮೆಣಸಿನಕಾಯಿ 4, ಬಿಸಿ ಮಾಡಿದ ಎಣ್ಣೆ 1 ಸೌಟು, ಮತ್ತೆ ಅರ್ಧ ಲೀಟ್ರಿನಷ್ಟು ಎಣ್ಣೆ ಗೋಲಿಸ್ಲಿಕ್ಕೆ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅರ್ಧ ಕೆಜಿ ಈರುಳ್ಳಿಯನ್ನ ಸಣ್ಣಗೆ ಹೆಚ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವನ್ನು ಸಹ ಸಣ್ಣಗೆ ಹೆಚ್ಕೊಳ್ಳಿ. ಹುರಿಗಡ್ಲೆಯನ್ನ ನಾನು ಹೇಳ್ದಾಗೆ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಮಾಡಿ ಹುರಿಗಡ್ಲೆ ಪುಡಿ ಇಟ್ಕೊಳ್ಳಿ. ಶೇಂಗಾವನ್ನು ಸಹ ಅಷ್ಟೇ, ಕಡ್ಲೆಕಾಯಿ ಬೀಜ ಅದನ್ನ ಹುರಿದ್ಬಿಟ್ಟು ಸಿಪ್ಪೆ ಬಂದ್ರೆ ತೆಗೆದ್ಬಿಟ್ಟು ಪುಡಿ ಮಾಡಿಟ್ಕೊಳ್ಳಿ. ಎಣ್ಣೆಯನ್ನ ಬಿಸಿ ಮಾಡಿಟ್ಕೊಳ್ಳಿ. ಹಸಿ ಮೆಣಸಿನಕಾಯಿನೂ ಅಷ್ಟೇ ಸಣ್ಣಗೆ ಹೆಚ್ಚಿ ಹಾಕಿ, ಅದನ್ನ ಪೇಸ್ಟ್ ಮಾಡಿ ಹಾಕೋದಕ್ಕಿಂತ ಹೆಚ್ಚಿ ಹಾಕಿದ್ರೆ ರುಚಿ ಜಾಸ್ತಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹೆಚ್ಚಿರುವಂತಹ ಅರ್ಧ ಕೆಜಿನೂ ಈರುಳ್ಳಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹುರಿಗಡ್ಲೆ ಪುಡಿ, ಕಡ್ಲೆ ಹಿಟ್ಟು ಬೋಂಡಾ ಹಿಟ್ಟು, ಚಿರೋಟಿ ರವೆ, 1 ಚಮಚ ಜೀರಿಗೆ, 1 ಚಮಚ ಬಿಳಿ ಎಳ್ಳು, 4 ಸಣ್ಣಗೆ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ, 1 ಬಟ್ಲಿನಷ್ಟು ಅಕ್ಕಿ ಹಿಟ್ಟು, ಹಸಿ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬಿಸಿ ಮಾಡಿದಂತಹ ಎಣ್ಣೆ 1 ಸೌಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮೊದಲಿಗೆ ನೀರನ್ನ ಹಾಕಲಿಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಮಾಡುವಾಗ ಏನಾರ ಒಂದು ಹಿಟ್ಟು ಕಲಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಹಿಟ್ಟನ್ನ ಕಲಿಸ್ತೀವೋ ಅಷ್ಟು ರುಚಿಯಾಗಿ ನಮ್ಮ ಅಡುಗೆ ಬರುತ್ತೆ ಅಂತ. ಹಾಗೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರನ್ನ ಚುಮ್ಕಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆಯನ್ನ ಅದ್ಕೊಂಡು ಅದನ್ನ ಜಾಮೂನ್ ಉಂಡೆಗಳಾಗಿ, ತುಂಬಾ ದಪ್ಪ ಬೇಡ, ಜಾಮೂನು ಉಂಡೆಗಳಷ್ಟು ಗೋಲಿ ತರ ಉಂಡೆ ಮಾಡಿಟ್ಕೊಳ್ಳಿ. ಎಣ್ಣೆಯನ್ನ ಬಾಣ್ಲೆಗೆ ಹಾಕಿ ಸ್ಟವ್ ಹಚ್ಚಿ ಬಿಸಿ ಮಾಡಕ್ಕಿಡಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಉಂಡೆಗಳನ್ನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ, ಹೊಂಬಣ್ಣ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ, ಲೋ ಮೀಡಿಯಂ ಫ್ಲೇಮಲ್ಲೇ ಗೋಲಿಸ್ಬೇಕು. ಉರಿ ತುಂಬಾ ದಪ್ಪ ಇಟ್ಕೋಬೇಡಿ, ಯಾಕಂದ್ರೆ ದೊಡ್ಡ ಉರಿ ಇಟ್ವಿ ಅಂತಂದ್ರೆ ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಮೀಡಿಯಂ ಲೋ ಫ್ಲೇಮಲ್ಲೇನೆ ಹೊಂಬಣ್ಣಕ್ಕೆ ಬರುವಂತೆ ಈ ಗೋಲಿ ಬೋಂಡಾಗಳನ್ನ ಗೋಲಿಸಿ. ಇದನ್ನ ನಾವು ಹಸಿರು ಚಟ್ನಿ ಇಲ್ಲ ಟೊಮೆಟೊ ಸಾಸ್ ಜೊತೆ ಕೂಡ ಸವಿಬಹುದು. ನಿಪ್ಪಟ್ಟು ತರ ಮಾಡ್ಕೊಂಡ್ರೆ ಮದ್ದೂರು ವಡೆ ಆಗುತ್ತೆ. ಬಟ್ ಮದ್ದೂರು ವಡೆಗಿಂತಾನು ಹೆಚ್ಚು ರುಚಿ ಕೊಡೋದು ಮದ್ದೂರು ಗೋಲಿ ಬೋಂಡ. ಇದನ್ನ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ನನಗೆ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್.
ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.